ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ. ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನಾವು ನೋಡ್ಕೊಂಡು ಬರೋಣ. ಭೂಮಿಕಾಗೆ ಗೌತಮ್ನ ಮರೆಯೋ ಕೆಲಸ ಇದೆಯಲ್ಲ, ಅದು ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಟ್ಟಿರುತ್ತೆ. ಮುಂಚೆ ಅವರು ದೂರ ದೂರ ಇದ್ದಾಗಲೇ ಅವ್ರ ನೆನಪು ಬಿಡ್ತಾನೆ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ಇಬ್ರು ಬದ್ರು ಮನೆಯಲ್ಲಿ ಇರೋದಕ್ಕೆ ಭೂಮಿಕಾ ಕಣ್ಣಿಗೆ ಎಲ್ಲಿ ನೋಡಿದ್ರು ಗೌತಮ್ ಕಾಣಿಸ್ತಾ ಇದ್ದಾರೆ. ಇನ್ನೇನು ಅವರನ್ನ ಮರ್ತೇ ಬಿಡಬೇಕು ಅಂತ ಯೋಚನೆ ಮಾಡ್ತಾರೆ ಭೂಮಿಕಾ. ಅಷ್ಟರಲ್ಲಿ ಗೌತಮ್ ಎದುರು ಬಂದು ನಿಂತ್ಕೊಂಡ್ ಬಿಡ್ತಾರೆ. ಮತ್ತೆ ಮತ್ತೆ ಅವ್ರೇ ನೆನ್ಪಾಗ್ತಾರೆ. ಭೂಮಿಕಾ ಯಾಕೆ ದೂರ ಇರೋಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ, ಗೌತಮ್ ಜೊತೆ ಇದ್ರೆ ಅವ್ರಿಗೆ ಕಷ್ಟಗಳು ಜಾಸ್ತಿ ಆಗುತ್ತೆ ಅಂತ. ಪಾಪ ಅವರಿಗೋಸ್ಕರ ನೋವಾಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಭೂಮಿಕಾ ಗೌತಮ್ ಅವರಿಂದ ದೂರ ಇರೋಕೆ ಅಂತ ಪ್ಲಾನ್ ಮಾಡಿರ್ತಾರೆ. ಆದ್ರೆ ವಿಧಿ ಅಂದ್ರೆ ವಿಧಿನೇ ಅಲ್ವಾ. ಅವರಿಬ್ರು ಪದೇ ಪದೇ ಹತ್ರ ಇರ್ತಾನೆ ಇರ್ತಾರೆ. ಈ ಕಡೆ ಜಯದೇವ್ ಇದಾನಲ್ಲ, ಅವನ ಕಥೆಯಲ್ಲಿ ಒಂದು ಟ್ವಿಸ್ಟ್ ಅನ್ನೇ ಕೊಡ್ತಾನೆ. ಜಯದೇವ್ ತನ್ನ ರೌಡಿಗಳು ಮತ್ತೆ ಕಾಂತಮಾವನ್ನ ಕರ್ಕೊಂಡು ಬಂದಿರ್ತಾನೆ. ಆ ಟೈಮ್ನಲ್ಲಿ ಆ ರೌಡಿಗಳು ಜಯದೇವ್ಗೆ ನಾವು ಮಲ್ಲಿನ ನೋಡಿದೀವಿ ಅಂತ ಹೇಳೇ ಬಿಡ್ತಾರೆ. ಅಷ್ಟೇ ಅಲ್ಲ, ಮಲ್ಲಿಯ ಫೋಟೋ ಸಹ ತೋರಿಸೇ ಬಿಡ್ತಾರೆ. ಆ ಫೋಟೋ ನೋಡಿದ ಜಯದೇವ್ಗೆ ಒಂದು ಕ್ಷಣ ಸಖತ್ ಶಾಕ್ ಆಗತ್ತೆ. ಹಾಗೆ ಸಖತ್ ಕೋಪನೂ ಬರತ್ತೆ. ಅಲ್ಲ ಗುರು, ನನ್ನ ಬಿಟ್ಟು ಈ ಮಲ್ಲಿ ಇಷ್ಟು ಖುಷಿಯಾಗಿದ್ದಾಳ? ನಾನು ಅನ್ಕೊಂಡಿದ್ದೆ ನನ್ನ ಹಿಂದೆ ಬಂದು ನನಗೊಂದು ಪಾಳ್ ಕೊಡು ಅಂತ ಕಾಲಿಟ್ಟು ಬೇಡ್ಕೊಳ್ತಾಳೆ ಅಂತ ಅನ್ಕೊಂಡಿದ್ದೆ. ಇವಳಿಗೇನು ಇಷ್ಟೊಂದು ಆಟಿಟ್ಯೂಡ್ ಬಂದ್ಬಿಟ್ಟಿದ್ಯಲ್ಲ, ಇದೆಲ್ಲ ಹೇಗೆ ಸಾಧ್ಯ? ಇವಳನ್ನ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಅಂತ ಜಯದೇವ್ ರೌಡಿಗಳ ಜೊತೆ ಸೇರಿ ಮಲ್ಲಿನ ಹುಡ್ಕೋಕೆ ಸ್ಟಾರ್ಟ್ ಮಾಡಿ ಬಿಡ್ತಾನೆ. ಕಾಂತಮ್ಮ ಮನ್ಸಲ್ಲಿ ಟೆನ್ಷನ್ ಶುರು ಆಗಿರುತ್ತೆ. ಈ ವಿಷಯ ಎಲ್ಲ ಆನಂದ್ ಮತ್ತೆ ಗೌತಮ್ ಮಲ್ಲಿಗೆ ಹೇಳ್ಬೇಕು ಅಂತ ಥಿಂಕ್ ಮಾಡ್ತಿರ್ತಾರೆ. ಆದ್ರೆ ಆನಂದ್ ಹತ್ರ ಹೇಳಿದ್ರೆ ಆನಂದ್ ಇವ್ರ ಮಾತನ್ನ ನಂಬ್ತಾನೆ ಇರಲ್ಲ. ಅದೇ ಟೈಮ್ನಲ್ಲಿ ಜಯದೇವ್ ರೌಡಿಗಳ ಜೊತೆ ಬರ್ತಾ ಇರ್ಬೇಕಾದ್ರೆ ಕರೆಕ್ಟಾಗಿ ಮಲ್ಲಿ ಎಂಟ್ರಿ ಕೊಟ್ಟೆ ಬಿಡ್ತಾಳೆ. ಜಯದೇವ್ಗೆ ಮಲ್ಲಿ ಕಣ್ಗೆ ಬೀಳುವುದಕ್ಕೂ ಮುಂಚೆ ಕಾಂತ ಮಾಮ ಮಲ್ಲಿಯನ್ನ ನೋಡೇ ಬಿಡ್ತಾನೆ. ಅಯ್ಯೋ, ಹೇಗಾದ್ರೂ ಮಾಡಿ ಈ ಮಲ್ಲಿನ ಜಯದೇವ್ ಕಣ್ಗೆ ಬೀಳ್ದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ಕಾಂತ ಜಯದೇವ್ಗೆ ಗೊತ್ತಾಗ್ದಂಗೆ ಪಕ್ಕಕ್ಕೆ ತಿರುಗಿಸ್ಬಿಟ್ಟು, ಮಾಮ್ಸ್ ಆ ಕಡೆ ಒಂದು ಹುಡುಗಿ ಹೋಗ್ತಾ ಇದ್ದಾಳೆ, ಅವಳು ಮಲ್ಲಿ ಥರನೇ ಇದ್ದಾಳೆ ಅಂತ ಹೇಳ್ತಾನೆ. ಆದ್ರೆ ಜಯದೇವ್, ಏನ್ ಮಾಮ್ಸ್, ಮಲ್ಲಿ ಈ ರೀತಿ ಇರೋದಕ್ಕಾಗತ್ತಾ? ಅವಳಿಗೆ ಆ ಹುಡುಗಿ ನೋಡಿದ್ರೆ ಎಷ್ಟು ಬೆಳ್ಳಗಿದ್ದಾಳೆ, ಮಲ್ಲಿ ಆ ಥರ ಇಲ್ಲ, ಕಪ್ಪಾಗಿದ್ದಾಳೆ ಅಂತ ಹೇಳ್ತಾನೆ. ಹಾಗೆ ಕಾಂತ ಎಷ್ಟು ಟ್ರೈ ಮಾಡಿದ್ರು ಜಯದೇವನ ಮೈಂಡ್ ಡೈವರ್ಟ್ ಮಾಡೋಕೆ ಆಗೋದೇ ಇಲ್ಲ. ಆಗ ಕಾಂತ ಅವರು, ಅಲ್ಲ ಜಯ್, ನೀನ್ ಮೀಟಾಗಿ 5 ವರ್ಷ ಆಗೋಯ್ತು ಮಲ್ಲಿನ. ಈ 5 ವರ್ಷದಲ್ಲಿ ಸ್ವಲ್ಪ ಲೈಟಾಗಿ ಬೆಳಗಾಗಿರ್ಬಹುದಲ್ವಾ? ಒಂದ್ಸಲಿ ಹೋಗಿ ನೋಡೋದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ತಾನೆ. ಆಗ ಜಯದೇವನು ಸಹ ಒಪ್ಕೊಡ್ತಾನೆ. ಮಾಮ್ಸ್ ಕಾಂತ ಅವರ ಮಾತನ್ನ ಕೇಳಿ ಜಯದೇವ್ ಅವಳೆ ಮಲ್ಲಿ ಇರಬಹುದು ಅಂತ ಅನ್ಕೊಂಡು ಆ ಹುಡುಗಿ ಹಿಂದೆ ಹೋಗ್ತಾನೆ. ಆಕೆಯನ್ನ ಮುಟ್ಟಿ ನೋಡಿದಾಗ ಗೊತ್ತಾಗತ್ತೆ ಅವಳು ಮಲ್ಲಿ ಅಲ್ಲ ಅಂತ. ಬೇರೆ ಹೆಂಗಸು ಅಂತ ಗೊತ್ತಾಗ್ಬಿಡುತ್ತೆ. ಆ ಹೆಂಗಸು ಸುಮ್ಮನೆ ಇರ್ದೆ ಜಯದೇವ್ಗೆ ಕ್ವಶನ್ ಮಾಡೋಕೆ ಶುರು ಮಾಡೇ ಬಿಡ್ತಾಳೆ. ಏನ್ರಿ ಇದು? ಯಾಕೆ ನನ್ನನ್ನು ಮುಟ್ಟಿದ್ರಿ? ನಿಮ್ಮಂತ ನೀಚರು ಈ ಸಮಾಜದಲ್ಲಿ ಇನ್ನೂ ಇದಾರಲ್ಲ. ಪರಿಚಯ ಇರೋರು ಅಂತ ಹೇಳಿ ಎಲ್ಲರನ್ನೂ ಮುಟ್ಟೋಕ್ಕಾಗತ್ತಾ? ಮುಟ್ಟೋದಕ್ಕೂ ಮುಂಚೆ ಯಾರು ಅಂತ ನೋಡ್ಬೇಕಿತ್ತು ತಾನೆ. ಆಗ ಜಯದೇವ್ ಅವರು ಸಾರಿ ಕೇಳಿದ್ರು. ಕೇಳಿಸ್ಕೊಳ್ದೆ ಆ ಒಂದು ಹೆಣ್ಮಗಳು ಚೆನ್ನಾಗೆ ಬೈದು, ನೀವೇನಾದ್ರೂ ಮತ್ತೆ ಇದೇ ರೀತಿ ಮಾಡಿದ್ರೆ ಪೊಲೀಸರನ್ನ ಕರಿಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟೇ ಹೋಗ್ತಾಳೆ. ಇನ್ಸಲ್ಟ್ ಆಗಿರೋ ಜಯದೇವ್, ಇದಕ್ಕೆಲ್ಲ ನೀನೇ ಕಾರಣ ಅಂತ ಕಾಂತ ಮಾವ ಅವ್ರಿಗೆ ಬೈತಾನೆ. ಆಗ ಕಾಂತ, ಪ್ಲೀಸ್ ಕ್ಷಮಿಸು ಅಳಿಯ, 5 ವರ್ಷ ಆಯ್ತಲ್ಲ, ನನ್ನ ಕಣ್ಣು ಮಂಜಾಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಅದಕ್ಕೆ ಜಯದೇವ್, ನೀನು ಕಣ್ಣು ಮಂಜಾಗಿಲ್ಲ, ನಿನ್ನ ಬಾಡಿನೇ ಮಂಜಾಗ್ಬಿಟ್ಟಿದೆ ಅಂತ ಮತ್ತಷ್ಟು ಬೈತಾನೆ. ಕಾಂತ ಮಾಮ ಹೇಗಾದ್ರೂ ಮಾಡಿ ಜಯದೇವ್ ಕಣ್ಣಿಗೆ ಮಲ್ಲಿ ಬೀಳ್ಬಾರ್ದು ಅಂತ ಸೈಡಲ್ಲಿ ಮಲ್ಲಿ ಮಲ್ಲಿ ಅಂತ ಕರೆಯೋಕೆ ಟ್ರೈ ಮಾಡ್ತಾರೆ. ಆಗ ಮಲ್ಲಿ ಕಾಂತ ಅವರನ್ನ ನೋಡಿ ತುಂಬಾ ಭಯ ಪಡ್ತಾಳೆ. ಯಾಕಂದ್ರೆ ಜಯದೇವ್ ಮತ್ತೆ ಶಕುಂತಲಾ ಪಾರ್ಟಿಯಲ್ಲಿ ಕಾಂತ ಇದ್ದಾರೆ ಅಂತ ಅವಳಿಗೆ ಗೊತ್ತಿರತ್ತೆ. ಆದ್ರೆ ಕಾಂತ ಚೇಂಜ್ ಆಗಿರೋದು ಅವಳಿಗೆ ಗೊತ್ತಿರಲ್ಲ. ಹಾಗಾಗಿ ಕಾಂತ ಮಾತಾಡೋಕೆ ಟ್ರೈ ಮಾಡಿದ್ರು ಮಲ್ಲಿ ಅವನ ಮಾತನ್ನ ಕೇಳಿಸ್ಕೊಳ್ದೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಆಗ್ಲೇ ರೌಡಿಗಳು ಅವಳ ಎದುರಿಗೆ ಬಂದು ನಿಂತ್ಬಿಡ್ತಾರೆ. ಮಲ್ಲಿ ಸಕ್ಕ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ಜಯದೇವ್ ಕೂಡ ಬಂದ್ಬಿಡ್ತಾನೆ. ಮಲ್ಲಿಗೆ ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗಲ್ಲ. ಈ ಕಡೆ ಭೂಮಿಕಾ ತನ್ನ ಮಗನ ಜೊತೆ ಗೌತಮ್
ತನ್ನ ಮಗಳ ಜೊತೆ ಒಟ್ಟಿಗೆ ಕೆಳಗಡೆ ಇಳಿದು ಬರ್ತಾ ಇರ್ತಾರೆ. ಅಲ್ಲಿ ಜನ ಇವ್ರನ್ನ ನೋಡಿ ಇಬ್ರು ಒಟ್ಟಿಗೆ ಬರ್ತಾ ಇದ್ದಾರೆ ಅಂದ್ರೆ ಮಾತಾಡ್ತಿದ್ದಾರೆ ಅಂತ ಗುಸುಗುಸು ಮಾತಾಡ್ಕೊಳ್ತಿರ್ತಾರೆ. ಗೌತಮ್‌ಗೆ ಇದ್ದಕ್ಕಿದ್ದಾಗೆ ಸೆಕ್ಯೂರಿಟಿ ಕಡೆಯಿಂದ ಒಂದು ಕಾಲ್ ಬರುತ್ತೆ. "ನಾನ್ ನಿಮ್ಗೆ ಒಂದ್ ನಂಬರ್‌ನ ಕಳ್ಸಿದ್ದೀನಿ. ಡೈಲಿ ಇದೇ ಟೈಮ್‌ಗೆ ಅವ್ರನ್ನ ಪಿಕಪ್ ಮಾಡ್ಬೇಕು" ಅಂತ ಸೆಕ್ಯೂರಿಟಿ ಹೇಳ್ತಾನೆ. ಗೌತಮ್ ಲೊಕೇಶನ್‌ನ ನೋಡಿದ್ರೆ ಅದು ಭೂಮಿಕಾ ಇದ್ದ ಲೊಕೇಶನ್. ಹೆಸರು ನೋಡಿದ್ರೆ ಭೂಮಿಕಾ ಅಂತಾನೆ ಇರುತ್ತೆ. ಇದೇನಿದು ಅಂತ ಗೌತಮ್ ಶಾಕ್ ಆಗ್ತಾನೆ. ಅನಿವಾರ್ಯವಾಗಿ ಮಾತನಾಡಿಸ್ಬೇಕಲ್ಲ ಅಂತ ಗೌತಮ್ ಭೂಮಿಕಾ ಹತ್ರ ಬಂದು, "ಭೂಮಿಕಾ ಮೇಡಮ್, ಪ್ಲೀಸ್ ನೀವು ನಮ್ಮ ಕಾರಲ್ಲೇ ಬರ್ಬೇಕಾಗುತ್ತೆ. ಯಾಕಂದ್ರೆ ಸ್ಕೂಲ್‌ನಿಂದ ಆರ್ಡರ್ ಆಗಿದೆ" ಅಂತ ಹೇಳ್ತಾನೆ. "ಏನ್ ಗೌತಮ್ ಹೀಗ್ ಮಾತಾಡ್ತಾ ಇದ್ದೀರಾ?" ಅಂತ ಭೂಮಿಕಾ ಕ್ವೆಷನ್ ಮಾಡಿದಾಗ ಗೌತಮ್ ಅವರು, "ನಾನ್ ಬೇಕು ಅಂತ ಮಾಡಿದ್ದಲ್ಲ. ನನ್ ಮಗಳು ಲಾಂಗ್ ಟ್ರಿಪ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ಈ ಸ್ಕೂಲ್‌ಗೆ ಅಪ್ಲೈ ಮಾಡಿದೆ. ನಾನು ಸೆಲೆಕ್ಟ್ ಆದೆ. ಈಗ ನಿಮ್ಮನ್ನ ಪಿಕಪ್ ಮಾಡ್ಬೇಕು ಅಂತ ಮೆಸೇಜ್ ಬಂದಿದೆ. ಬನ್ನಿ" ಅಂತ ಡೀಟೇಲ್ ಆಗಿ ಹೇಳ್ತಾರೆ. ಭೂಮಿಕಾ ಗೌತಮ್ ಹೇಳಿದ್ದು ನಿಜಾನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಸೆಕ್ಯೂರಿಟಿಗೆ ಕಾಲ್ ಮಾಡಿ ನಾನು ಆಟೋದಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸೆಕ್ಯೂರಿಟಿ, "ಇಲ್ಲ ಮೇಡಮ್, ನಿಮಗೋಸ್ಕರ ಆ ಕಾರ್ ಬುಕ್ ಮಾಡಿದ್ದೀನಿ. ಅವರನ್ನ ಡ್ರೈವರ್ ಆಗಿ ಸೆಲೆಕ್ಟ್ ಮಾಡಿರೋದು. ನೀವು ಆ ಕಾರಲ್ಲಿ ಬರಲಿಲ್ಲ ಅಂದರೆ ಆ ಡ್ರೈವರ್ನ ಕೆಲಸ ಹೋಗುತ್ತೆ" ಅಂತ ಹೇಳ್ತಾನೆ. ಆಗ ಭೂಮಿಕಾ, "ಬೇಡ ಬೇಡ, ನಾನು ಬರ್ತೀನಿ" ಅಂತ ಅನಿವಾರ್ಯವಾಗಿ ಒಪ್ಕೊಂಡೇ ಬಿಡ್ತಾಳೆ. ಭೂಮಿಕಾ ಎಷ್ಟೇ ದೂರ ಇರಬೇಕು ಅಂತ ಟ್ರೈ ಮಾಡ್ತಿದ್ರು ಅದು ದೈವದ ನಿರ್ಣಯ ಇರಬಹುದು. ಇವರಿಬ್ರು ಪದೇ ಪದೇ ಎಲ್ಲ ಕಡೆ ಒಟ್ಟಾಗುತ್ತಾನೇ ಇರ್ತಾರೆ. ಅಲ್ಲಿದ್ದ ಜನಗಳು ಕೂಡ ಇವರಿಬ್ರು ಒಟ್ಟಿಗೆ ಮಾತಾಡ್ತಿದ್ದಾರೆ ಅಂದ್ರೆ ಒಂದೇ ಕಾರಲ್ಲಿ ಹೋಗ್ತಾರೆ ಅಂತ ಚಾಲೆಂಜ್ ಹಾಕೋತಾರೆ. ಕೊನೆಗೂ ಭೂಮಿಕಾ ತನ್ನ ಮಗನನ್ನ ಕರ್ಕೊಂಡು ಅದೇ ಕಾರ್ನಲ್ಲಿ ಪ್ರಯಾಣವನ್ನ ಶುರು ಮಾಡ್ತಾರೆ. ಕಾರಲ್ಲಿ ಹೋಗ್ತಾ ಇದ್ದಾಗ ಗೌತಮ್‌ಗೆ ಆನಂದ್ ಕಾಲ್ ಮಾಡ್ತಾನೆ. ಆನಂದ್ ವಾಯ್ಸ್ ಕೇಳಿ ಭೂಮಿಕಾಗೆ ಒಂಥರ ಮುಜುಗರ ಆಗುತ್ತೆ. "ಆನಂದ್, ಮಗಳ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀಯಾ?" ಅಂತ ಗೌತಮ್ ಜೊತೆ ಮಾತಾಡ್ತಾ ಇರ್ತಾರೆ. ಸ್ಕೂಲ್ ತಲುಪಿದ್ಮೇಲೆ ಗೌತಮ್ ತನ್ನ ಭೂಮಿಕಾ ತನ್ನ ಮಗನನ್ನ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಬಂದ ಸೆಕ್ಯೂರಿಟಿ ಗೌತಮ್‌ಗೆ, "ನೀವ್ಯಾಕೆ ನಿಮ್ಮ ಮಗಳನ್ನ ಕರ್ಕೊಂಡು ಬಂದ್ರಿ? ಮೇಡಮ್ ಮಗನ್ನ ಮಾತ್ರ ನೀವು ಕರ್ಕೊಂಡು ಬರಬೇಕು. ಇದೆಲ್ಲ ಸರಿ ಹೋಗಲ್ಲ" ಅಂತ ಬೈತಾನೆ. ಆಗ ಭೂಮಿಕಾ, "ಇಲ್ಲ, ಪರವಾಗಿಲ್ಲ. ಅವರು ಯಾರ ಅವರು ಯಾರ ಮಗನ್ನ ಬೇಕಾದರೂ ಕರ್ಕೊಂಡು ಬರಲಿ. ನನಗೆ ತೊಂದರೆ ಇಲ್ಲ" ಅಂತ ಹೇಳ್ತಾಳೆ. ಆಮೇಲೆ ಗೌತಮ್ ಬಗ್ಗೆ ಈ ಕ್ವೆಶ್ಚನ್‌ದಲ್ಲಿ ಸೆಕ್ಯೂರಿಟಿ ಮಾತಾಡಿದಾಗ ಭೂಮಿಕಾಗೆ ಸಖತ್ ಕೋಪ ಬರುತ್ತೆ. ಕೋಪದಿಂದ ಬೈದೇ ಬಿಡ್ತಾಳೆ. "ನೋಡಿ, ನೀವು ಯಾರ ಹತ್ರ ಮಾತಾಡಿದ್ರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಅವ್ರಿಗೆ ಒಂದು ಬೆಲೆ ಇರುತ್ತೆ. ಓಕೆನಾ?" ಅಂತ ಹೇಳಿದಾಗ ಇದನ್ನ ನೋಡಿದ ಕಾವೇರಿ ಭೂಮಿಕಾ ಹತ್ರ ಬಂದ್ಬಿಟ್ಟು, "ಏನ್ ಭೂಮಿಕಾ, ಇವತ್ತು ರೊಚ್ಚಿಗೆದ್ದು ಬಿಟ್ಬಿಟ್ಟಿದ್ಯಾ? ಗಂಡನ ವಿರುದ್ಧ ಯಾರಾದರೂ ಮಾತಾಡಿದ್ರೆ ನಿನಗೆ ಸಖತ್ ಕೋಪ ಬಂದ್ಬಿಡುತ್ತೆ ಅಲ್ವಾ?" ಅಂತ ಹೇಗೆ ಅವರನ್ನ ಸ್ವಲ್ಪ ಚೇಡಿಸ್ತಾ ಇರ್ತಾರೆ. ಹಾಗೆ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗಿದೆ. ನೆಕ್ಸ್ಟ್ ಎಪಿಸೋಡ್‌ನಲ್ಲಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್, ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.